ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ವಿಧಾನಸಭೆಗೆ 2023ರಲ್ಲಿ ನಡೆದ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಮುಖಂಡರು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಸರ್ಕಾರ ಎಂದು ಟೀಕಿಸುತ್ತಾ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಆರಂಭಿಸಿ ಸ್ವಚ್ಛ ಸರ್ಕಾರದ ಭರವಸೆ ನೀಡಿ ಅಧಿಕಾರಕ್ಕೆ ಬಂದರು. ರಾಜ್ಯದ ಜನತೆ ಬಿಜೆಪಿಯನ್ನು ತಿರಸ್ಕರಿಸಲು ಭ್ರಷ್ಟಾಚಾರವೂ ಒಂದು ಮುಖ್ಯ ಕಾರಣ ಆಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಮುದಾಯದ ಅಭಿವೃದ್ಧಿಗೆಂದು ಮೀಸಲಿಟ್ಟಿದ್ದ 90 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಣವನ್ನು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸೇರಿ ಲಪಟಾಯಿಸಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರದ ಹಗರಣಗಳಲ್ಲಿ ಇದೂ ಕೂಡ ಒಂದು ಎಂದು ದಾಖಲಾಯಿತು. ಇದಲ್ಲದೆ ಅಧಿಕಾರಿಗಳು ಹಾಗೂ ನೌಕರರಿಂದ ವರ್ಗಾವಣೆ ಹೆಸರಿನಲ್ಲಿ ಲಕ್ಷ ಸುಲಿಗೆ ಮಾಡಲಾಯಿತು. ಹಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ನಡೆಸುತ್ತಿರುವ ಭ್ರಷ್ಟಾಚಾರ, ಅಕ್ರಮ ಸಂಪಾದನೆಯ ವಿವರಗಳು ಲೋಕಾಯುಕ್ತ ದಾಳಿಯಿಂದ ಆಗಾಗ್ಗೆ ಬಯಲಾಗುತ್ತಿವೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ತಮ್ಮ ಇಲಾಖೆಯ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆಂದು ರಾಜ್ಯ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರೇ ಒಪ್ಪಿಕೊಂಡಿದ್ದಾರೆ. ಮೊನ್ನೆ ನಡೆದ ಅಬಕಾರಿ ದಾಳಿಯಲ್ಲಿ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದ ಜನಾರ್ದನ್ ಎಂಬುವವರು ಕೂಡಿಟ್ಟಿದ್ದ 1.7 ಕೋಟಿ ರೂಪಾಯಿಗಳ ನೋಟುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಬಹಿರಂಗವಾಗಿ ಪ್ರದರ್ಶಿಸಿದರು. ಈ ಅಧಿಕಾರಿಗಳು ಗಳಿಸಿರುವ ನಿವೇಶನಗಳು, ಕೃಷಿ ಜಮೀನು, ಕಟ್ಟಿಸಿರುವ ಭವ್ಯ ಬಂಗಲೆಗಳು, ಕೂಡಿಟ್ಟಿರುವ ಚಿನ್ನ ಬೆಳ್ಳಿಯ ಆಭರಣಗಳನ್ನು ನೋಡಿದರೆ ಗಾಬರಿಯಾಗುತ್ತದೆ. ಇವರನ್ನ ಅಧಿಕಾರದಲ್ಲಿ ಕೂರಿಸಿ ಸಂಬಳ ಕೊಟ್ಟು ರಾಜ್ಯದ ಜನತೆ ಸುಲಿಗೆ ದರೋಡೆ ಮಾಡಿಸಿಕೊಳ್ಬೇಕು. ಇವರು ಖಂಡಿತ ಮನುಷ್ಯರಲ್ಲ. ಕಿಂಚಿತ್ ಮನುಷ್ಯತ್ವ ಇದ್ರೂ ಇಂತಹ ನೀಚ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ. ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆದಾಯದಲ್ಲಿ ಬಹುಪಾಲು ಹಣ ಸಚಿವರು, ಶಾಸಕರು, ಅಧಿಕಾರಿಗಳು, ನೌಕರರಿಗೆ ವೇತನ ಮತ್ತು ನಿವೃತ್ತಿ ವೇತನ ನೀಡಲೆಂದೇ ಖರ್ಚಾಗುತ್ತಿದೆ. ಒಕ್ಕೂಟ ಸರ್ಕಾರದ ಮೇಲೆ 214 ಲಕ್ಷ ಕೋಟಿ ಸಾಲ ಇದ್ರೆ ಕರ್ನಾಟಕ ಸರ್ಕಾರದ ಮೇಲೆ 7.5 ಲಕ್ಷ ಕೋಟಿ ರೂಪಾಯಿ ಸಾಲದ ಹೊರೆ ಇದೆ. ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಸಂಬಳ ನೀಡಲು ಮದ್ಯವ್ಯಸನಿಗಳಿಗೆ ಹೆಚ್ಚು ತೆರಿಗೆ ಹಾಕ್ತಾ ಇದೆ. ಸರ್ಕಾರಗಳು ಅಸ್ತಿತ್ವದಲ್ಲಿ ಇರುವುದೇ ಪ್ರಜೆಗಳನ್ನು ಸುಲಿಗೆ ಮಾಡಲು ಎಂಬ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಶ್ಚರ್ಯಕರ ಸಂಗತಿ ಎಂದರೆ ಲೋಕಾಯುಕ್ತ ಅಧಿಕಾರಿಗಳು ಬೀಸಿದ ಬಲೆಗೆ ಸಿಕ್ಕಿಬಿದ್ದು ಕೋಟಿ ನಗದು ಮತ್ತು ಆಸ್ತಿ ಪತ್ರಗಳ ದಾಖಲೆಗಳನ್ನು ವಶಪಡಿಸಿಕೊಂಡ ಸುದ್ದಿ ಪ್ರಕಟವಾದ ಕೆಲವೇ ತಿಂಗಳುಗಳಲ್ಲಿ ಈ ಅಧಿಕಾರಿಗಳು ಸರ್ಕಾರಿ ಹುದ್ದೆಗಳಿಗೆ ವಾಪಸ್ಸಾಗುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಹಾಸನ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದ ಜಯಣ್ಣ ಎಂಬ ವ್ಯಕ್ತಿ ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆಂದು ಲೋಕಾಯುಕ್ತದ ಪತ್ರಿಕಾ ಪ್ರಕಟಣೆ ಪ್ರಸಾರ ಮಾಡಿತು. ಆದರೆ ಈಗ ಈ ಜಯಣ್ಣ ಹೆದ್ದಾರಿ ಇಲಾಖೆ ಬಿಟ್ಟು ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ. ಇದು ಸಾಮಾನ್ಯ ವರ್ಗಾವಣೆಯ ಕಾಲವಲ್ಲ. ವರ್ಗಾವಣೆ ವಿಶೇಷ ಸಂದರ್ಭಗಳಲ್ಲಿ ವರ್ಗಾವಣೆಯ ಅಧಿಕಾರವನ್ನ ಮುಖ್ಯಮಂತ್ರಿಯವರೇ ಹೊಂದಿರ್ತಾರೆ. ಭಾರೀ ಭ್ರಷ್ಟಾಚಾರದ ಆರೋಪ ಹೊತ್ತ ಜಯಣ್ಣ ಹಾಸನಕ್ಕೆ ವಾಪಸ್ಸು ಬರಲು ಈತನ ಪರವಾಗಿ ದೊಡ್ಡ ರಾಜಕಾರಣಿಗಳು ಲಾಬಿ ಮಾಡಿರಲೇಬೇಕು. ಆತನ ಭ್ರಷ್ಟಾಚಾರದ ಸಂಪತ್ತಿನಲ್ಲಿ ಇವರು ಪಾಲು ಪಡೆದಿರಬೇಕು. ಈತನ ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಮಾಹಿತಿ ಇರಲಿಲ್ವೇ? ಮುಖ್ಯಮಂತ್ರಿಯವರೇ ವರ್ಗಾವಣೆಯ ಆದೇಶ ನೀಡಿದ್ದಾರೆಂದರೆ ಭ್ರಷ್ಟಾಚಾರಿಗೆ ಬೆಂಬಲ ನೀಡಿದಂತಲ್ವೇ? ಇಂತಹ ಭ್ರಷ್ಟ ಜಯಣ್ಣನ ಕೈಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು ಹಾಗೂ ನೌಕರರಿಗೆ ಯಾವ ಸಂದೇಶ ಹೋಗುತ್ತದೆ? ಸರ್ಕಾರ ನಡೆಸುವವರು ಯೋಚಿಸಬೇಕಲ್ವೇ? ಇದು ಕರ್ನಾಟಕದ ಜನತೆಯ ದೌರ್ಭಾಗ್ಯ. ಅವರು ಭ್ರಷ್ಟಾಚಾರಿಗಳೆಂದು ಟೀಕೆ ಮಾಡ್ತಾ ಇವರು ಅಧಿಕಾರಕ್ಕೆ ಬರ್ತಾರೆ. ಇವರು ಭ್ರಷ್ಟಾಚಾರಿಗಳೆಂದು ಆರೋಪ ಮಾಡಿ ಅವರು ಅಧಿಕಾರಕ್ಕೆ ಏರ್ತಾರೆ. ಒಟ್ಟಾರೆ ಈ ಭ್ರಷ್ಟಾಚಾರಿಗಳಿಂದ ಜನತೆಗೆ ಬಿಡುಗಡೆ ಇಲ್ಲ. ಈ ಅಧಿಕಾರಿಗಳಿಗೆ ಸರ್ಕಾರ ನೀಡುವ ಸಂಬಳ ಮತ್ತು ಭತ್ಯೆಯು ಜೀವನ ನಡೆಸಲು ಸಾಕಾಗುತ್ತಿಲ್ಲ ಎಂದ್ರೆ ಇಂತಹ ಅಧಿಕಾರಿಗಳು ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇಕಿದ್ರೆ ವ್ಯವಸಾಯ ಮಾಡಲಿ, ಇಲ್ವೇ ಕೈಗಾರಿಕೆ ಸ್ಥಾಪಿಸಲಿ, ವ್ಯಾಪಾರ ಮಾಡಿ ತಮಗೆ ಇಷ್ಟ ಬಂದಷ್ಟು ಸಂಪಾದನೆ ಮಾಡಿಕೊಳ್ಳಲಿ. ಯಾರು ಬೇಡ ಅಂತಾರೆ? ಆದರೆ ಜನತೆ ನೀಡಿದ ತೆರಿಗೆ ಹಣದಲ್ಲಿ ಸಂಬಳ ಮತ್ತು ಭತ್ಯೆ ಪಡೆದು ನಂತರ ಲಂಚಕ್ಕೆ ಕೈ ಹಾಕುವುದು ಹೇಸಿಗೆಯ ಕೆಲಸ. ಅದು ದೇಶದ್ರೋಹಕ್ಕೆ ಸಮನಾದ ಕೆಲಸ. ಇಂತಹವರನ್ನ ಮರಳಿ ಅಧಿಕಾರಕ್ಕೆ ತಂದು ಕೂರಿಸುವುದು ಅಕ್ಷಮ್ಯ ಅಪರಾಧ. ಇಂತಹ ಭ್ರಷ್ಟನ ಬಗ್ಗೆ ಕಷ್ಟಪಟ್ಟು ಮಾಹಿತಿ ಸಂಗ್ರಹಿಸಿ ದಾಳಿ ಮಾಡಿದ ಲೋಕಾಯುಕ್ತದ ಅಧಿಕಾರಿಗಳಿಗೆ
ಜಯಣ್ಣನನ್ನ ಇಂದು ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಯಲ್ಲಿ ಇರುವುದನ್ನು ನೋಡಿದ್ರೆ ಏನು ಅನಿಸುತ್ತದೆ? ಲೋಕಾಯುಕ್ತ ಅಧಿಕಾರಿಗಳ ನೈತಿಕತೆಯನ್ನು ಕುಗ್ಗಿಸುವ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡುತ್ತಾರೆಂದ್ರೆ ಏನ್ ಹೇಳುವುದು? ಇತರೆಲ್ಲ ಗ್ಯಾರಂಟಿ ಯೋಜನೆಗಳಿಗಿಂತ ಸ್ವಲ್ಪ ಆಡಳಿತದ ಗ್ಯಾರಂಟಿಯೇ ಅತ್ಯಂತ ಮುಖ್ಯ ಅನ್ನುವುದನ್ನ ದಾಖಲೆಯ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುತ್ತಿರುವವರಿಗೆ ಪ್ರಜೆಗಳು ಹೇಳಬೇಕೆ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.